ಸಿಎಂ ಕುರ್ಚಿ ಕದನದ ಮಧ್ಯೆ ಒಬ್ಬರಿಗೊಬ್ಬರು ಮಾತನಾಡದ ಸಿಎಂ ಮತ್ತು ಡಿಸಿಎಂ. ಕಾರವಾರದ ಕಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಕಾರವಾರದಲ್ಲಿ 450 ಬೆಡ್ಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ ಇದು. ಸುಮಾರು 1 ಗಂಟೆ ಕಾರ್ಯಕ್ರಮ ನಡೆದರೂ ಮಾತನಾಡದ ಸಿಎಂ ಮತ್ತೆ ಡಿಸಿಎಂ. ಬೇರೆ ಬೇರೆ ದಾಖಲೆಗಳು ಮೊಬೈಲ್ ನೋಡ್ತಾ ಇಬ್ಬರು ಟೈಮ್ ಪಾಸ್ ಅನ್ನು ಮಾಡಿದ್ದಾರೆ. ಸಿಎಂ ಕುರ್ಚಿ ಕದನದ ಮಧ್ಯೆ ಒಬ್ಬರಿಗೊಬ್ಬರು ಮಾತನಾಡದ ಸಿಎಂ ಮತ್ತು ಡಿಸಿಎಂ ಅವರು. ಕಾರವಾರದ ಕಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಕಾರವಾರದಲ್ಲಿ 450 ಬೆಡ್ಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಇತ್ತು. ಸುಮಾರು 1 ಗಂಟೆ ಕಾರ್ಯಕ್ರಮ ನಡೆದರೂ ಮಾತನಾಡದ ಸಿಎಂ ಹಾಗೂ ಡಿಸಿಎಂ. ಬೇರೆ ಬೇರೆ ದಾಖಲೆಗಳು ಮೊಬೈಲ್ ನೋಡ್ತಾ ಇಬ್ಬರು ಟೈಮ್ ಪಾಸ್ ಅನ್ನ ಮಾಡಿದ್ದಾರೆ. ಅಕ್ಕಪಕ್ಕದಲ್ಲೇ ಕುಳಿತಿದ್ರು ಕೂಡ ಒಬ್ಬರಿಗೊಬ್ಬರ ಮುಖವನ್ನ ನೋಡಿಲ್ಲ ಸಿಎಂ ಹಾಗೂ ಡಿಸಿಎಂ ಅವರು. ಇಬ್ಬರ ನಡುವಿನ ಅಸಮಾಧಾನ, ಅಂತರ ಮತ್ತೆ ಬಹಿರಂಗ ಆಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಇಬ್ಬರ ನಡುವಿನ ಅಸಮಾಧಾನ, ಅಂತರ ಮತ್ತೆ ಬಹಿರಂಗ ಆಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಇದು ಮೊದಲಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ಬಂದ್ರು ಅವತ್ತಿನಿಂದ ಈ ಅಂತರ ಕಾಣ್ತಾ ಇದೆ. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ನಡೀತು. ಅವರು ದೆಹಲಿಗೆ ಹೋಗಿ ಬಂದ ಮೇಲೆ ಆಗ ಕೂಡ ಇಬ್ರು ಅಕ್ಕಪಕ್ಕದಲ್ಲೇ ಕುಳಿತಿದ್ರು ಕೂಡ ಪರಸ್ಪರ ಇವರು ಮಾತನಾಡಿರಲಿಲ್ಲ. ಆಗ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮೌನ ಸಮರಕ್ಕೆ ಸಾಕ್ಷಿ ಎಂಬಂತೆ ಚರ್ಚೆ ಕೂಡ ಆಗ್ತಾ ಇದ್ವು. ಇನ್ನು ರೀಸೆಂಟ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕುರಿ ಕಾಯುವವನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಎಂಬಂತೆ ಪೋಸ್ಟ್ ಅನ್ನ ಹಾಕಿದ್ರು. ಇದು ಡಿಕೆ ಬಣಕ್ಕೆ ನೀಡಿದ ತಿರುಗೇಟು ಅಂತ ವಿಶ್ಲೇಷಣೆಯನ್ನ ಮಾಡಲಾಗಿತ್ತು. ಈಗ ಅದಕ್ಕೆ ಪೂರಕ ಎಂಬಂತೆ ಈಗ ಮತ್ತೆ ಈ ಕುರ್ಚಿ ಕಾದಾಟದಲ್ಲಿ ನಿನ್ನೆ ಕಾರವಾರದ ಕಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಉದ್ಘಾಟನಾ ಸಮಾರಂಭ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ 1 ಗಂಟೆ ಕಾರ್ಯಕ್ರಮ ನಡೆದರೂ ಕೂಡ ಸಿಎಂ ಮತ್ತು ಡಿಸಿಎಂ ಅವರು ಒಬ್ಬರಿಗೊಬ್ಬರು ಮಾತನಾಡಲೇ ಇಲ್ಲ. ಇಬ್ಬರ ನಡುವಿನ ಅಸಮಾಧಾನ, ಅಂತರ ಮತ್ತೆ ಬಹಿರಂಗ ಆಗಿದೆ.